ಹಲೋ ಸ್ನೇಹಿತರೆ, ಈಕೆ ವಿಧಿವೆ ಶ್ರೀದೇವಿ ಅಂತ. ಈಕೆಗೆ ಈ ಸಂದರ್ಭದಲ್ಲಿ ಹೆಚ್ಚು ಬಯಕೆ ಆಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಚರ್ಚೆ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಬಯಕೆ ಆಗುತ್ತಿದೆ ಎಂದು ಖುದ್ದಾಗಿ ಶ್ರೀದೇವಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಆಸೆ ಆದಾಗ ಭೇಟಿ ಆಗುವುದಕ್ಕೆ ಒಬ್ಬರನ್ನ ಇಟ್ಟಿಕೊಳ್ಳಲು ನಿರ್ಧರಿಸಿದ್ದಾರೆ. ಸೊ ಒಬ್ಬರನ್ನ ಇಟ್ಟಿಕೊಳ್ಳುವ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅನಿಸಿಕೆ ತಿಳಿಸಿ. ಅಂಡ್ ಈಕೆ ಹತ್ತಿರ BMW X Drive 30e ಒಂದು ಸ್ವಂತ ಕಾರ್ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಇವಳಿಗೆ ಹೆಚ್ಚು ಬಯಕೆ ಆಗುತ್ತೆ. ಪುರುಷರ ಜೊತೆಗೆ ಫೋನಿನಲ್ಲಿ ಮಾತನಾಡುವಾಗ ಕೂಡ ಬಯಕೆ ಆಗುತ್ತದೆ. ತೂತಲ್ಲಿ ಚೋಳು ಏಳೋದಕ್ಕೆ ಶುರು ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಬೇಸಿಗೆ ದಿನಗಳಲ್ಲಿ ಪ್ರತಿದಿನ ಆಸೆ ಆಗುತ್ತದೆ. ರೊಮ್ಯಾಂಟಿಕ್ ಫಿಲ್ಮ್ ನೋಡುವಾಗ ಕೂಡ ಬಯಕೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಹೆಚ್ಚು ಪುರುಷರ ಜೊತೆ ಫೋನಿನಲ್ಲಿ ಮಾತನಾಡುವಾಗ ತೂತಲ್ಲಿ ಚೋಳು ಏಳುವುದಕ್ಕೆ ಶುರು ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ವಿಧವೆಯ ತೂತಿನ ಪರಿಸ್ಥಿತಿ ನೋಡಿ ಈ ರೀತಿಯಾಗಿರುತ್ತೆ. ಮೆತ್ತಗೆ ಇದ್ದರೂ ತುಂಬಾನೇ ಬಿಗಿಯಾಗಿರುತ್ತದೆ. ಬಿಗಿ ಇದ್ದಷ್ಟು ಬಯಕೆ ಹೆಚ್ಚಾಗುತ್ತದೆ ಎಂದು ಖುದ್ದಾಗಿ ಶ್ರೀದೇವಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಒಳಗಡೆ ದಪ್ಪ ವಸ್ತು ಹಾಕಿಕೊಳ್ಳುವ ಇಚ್ಛೆ ಆಗುತ್ತದೆ. ಪುರುಷರ ಜೊತೆ ಸೆಟಪ್ ಮಾಡಿಕೊಳ್ಳಲು ತುಂಬಾನೇ ಪ್ರಯತ್ನ ಪಡುತ್ತಿದ್ದಾಳೆ. ಬಟ್ ಯಾರೂ ಸಿಗದ ಕಾರಣ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇದು ಈಕೆ ಹತ್ತಿರ ಇರತಕ್ಕಂಥ BMW X Drive 30e ಸ್ವಂತ ಕಾರ್ ಇರುತ್ತೆ. ಫ್ರಂಟ್ ಲುಕ್ ನೋಡ್ಬೋದು. ಅಂಡ್ ಈ ಒಂದು ಕಾರಲ್ಲಿ 2.0 ಲೀಟರ್ಸ್ ಟರ್ಬೋಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಅಂಡ್ ಅದರ ಜೊತೆಗೆ ಒಂದು ಎಲೆಕ್ಟ್ರಿಕ್ ಮೋಟರ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಪೆಟ್ರೋಲ್ ಇಂಜಿನ್ 300 HP ಅಂಡ್ 450 Nm ಟ್ಯೂರಿಕ ಒಂದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಪೆಟ್ರೋಲ್ ಖಾಲಿಯಾದ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಮೋಡ್ ಆನ್ ಮಾಡಿ 90 ಕಿಲೋಮೀಟರ್ ವರೆಗೆ ಜರ್ನಿ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಒಂದು ಬೆಸ್ಟ್ ಫ್ಯೂಚರ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇರತಕ್ಕಂಥ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ನೋಡೋದಾದ್ರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರುತ್ತೆ. ಅದೇ ರೀತಿ BMW iDrive 9 ಇನ್ಫಾರ್ಮೆಂಟ್ ಸಿಸ್ಟಮ್ ಕೂಡ ಈ ಒಂದು ಕಾರಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದಿಷ್ಟು ಈ ಒಂದು BMW X Drive 30e ಕಾರ್ನ ಸ್ಪೆಷಲ್ ಫ್ಯೂಚರ್ಸ್ ಆಗಿರುತ್ತದೆ. ಪ್ರಸ್ತುತ ಶ್ರೀದೇವಿ ಅವಳು ವಿಧಿವೆ ಜೀವನ ನಡೆಸುತ್ತಿದ್ದಾಳೆ. ಪುರುಷರ ಜೊತೆಗೆ ಫೋನಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಕೂಡ ಬಯಕೆ ಆಗ್ತಾ ಇದೆ. ಅಂಡ್ ಬಿಡುವಿನ ಸಮಯದಲ್ಲಿ ಒಬ್ಬರನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಸಮಯ ಸಿಕ್ಕರೆ, ಅವಕಾಶ ಸಿಕ್ಕರೆ ಅವರನ್ನ ಜೀವನ ಪೂರ್ತಿ ಇಟ್ಟುಕೊಳ್ಳುತ್ತೇನೆ ಎಂದು ಕೂಡ ಭರವಸೆ ತಿಳಿಸಿದ್ದಾರೆ.